ಇವತ್ತು ನಾನು ನಮ್ಮ ವಿಲೇಜಲ್ಲಿ ಮಾಡುವಂತಹ ಟ್ರೆಡಿಷ್ನಲ್ ಫುಡ್ ಇದು ಅಳ್ಳು ಪುಟ್ಟು ಅಂತ. ಇದಕ್ಕೆ ನಾನು ತೆಂಗಿನಕಾಯಿ, ಬೆಲ್ಲ, ಕಪ್ಪು ಎಳ್ಳು, ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ತೊಳೆದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು. ಫಸ್ಟು ಎಳ್ಳನ್ನ ಹುರ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆಯಲ್ಲಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನು. ಒಂದೇ ಸರಿ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು. ನಾವು ಇದನ್ನು ಕಪ್ಪು ಎಳ್ಳಲ್ಲೇ ಮಾಡೋದು. ಕಪ್ಪು ಎಳ್ಳಲ್ಲಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಮೀಡಿಯಮ್ ಆಗಿ ನಿಧಾನಕ್ಕೆ ಹುರ್ಕೋಬೇಕು, ಇಲ್ಲಾಂದರೆ ಬೇಯಲ್ಲ, ಅದು ಚೆನ್ನಾಗಿರಲ್ಲ. ಬೆಂದಿಲ್ಲ ಅಂದರೆ. ಇವಾಗ ಬೆಂದಿದೆ. ಇವಾಗ ನಾನು ಇಳಿಸ್ಬಿಟ್ಟು ಪಾತ್ರೆಯಲ್ಲೇ ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಪಾತ್ರೆಯಲ್ಲೇ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆವಾಗ ಬೆಂದಿಲ್ಲ ಅಂದ್ರೂ ಕೂಡ ನಿಧಾನಕ್ಕೆ ಬೇಯುತ್ತಾ, ಬಿಸಿಯಲ್ಲೇ ಪಾತ್ರೆಯಲ್ಲಿ ಇರುವ ಹೀಟಲ್ಲೇ ಬೇಯುತ್ತೆ. ಇದನ್ನು ಇವಾಗ ಹುರ್ಕೊಂಡಾಗಿದೆ. ಈ ಫುಡ್ಡನ್ನು ನಾವು ಕಾವೇರಿ ಹಬ್ಬದಲ್ಲಿ ಮಾಡ್ಕೊಳ್ತೀವಿ. ಇವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕಾವೇರಿ ಸಂಕ್ರಮಣ ಅಂತ ಬರುತ್ತೆ ಅಕ್ಟೋಬರಲ್ಲಿ, ಆವಾಗ ಮಾಡುವಂಥ ಫುಡ್ಡು. ಎಳ್ಳನ್ನು ಇವಾಗ ಕುಟ್ಕೋಬೇಕು. ಒಡ್ಕಲ್ಲಲ್ಲಿ ನಾನು ಕುಟ್ಕೊಳ್ತಾ ಇದ್ದೀನಿ. ಮಿಕ್ಸಿ ಕೂಡ ಮಾಡ್ಕೋಬೋದು. ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ನೈಸಾಗಿ ಬರುತ್ತೆ. ನಾನು ಇವಾಗ ಒಳ್ಕಲ್ಲಿ ಮಾಡಿದ್ರು ಕೂಡ ಅದು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು, ಅದರಿಂದ ಒಳ್ಕಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. ಎಳ್ಳೆಲ್ಲ ಚೆನ್ನಾಗಿ ಪುಡಿ ಆಗಬೇಕು. ಎಳ್ಳು ಉಳ್ಕೊಂಡ್ರೆ ಚೆನ್ನಾಗಿರಲ್ಲ ಅದು ತಿನ್ನೋಕ್ಕೆ. ಎಳ್ಳೆ ಸಿಗುತ್ತೆ ಬಾಯಿಗೆ, ಅದರಿಂದ ನೀಟಾಗಿ ಕುಟ್ಕೋಬೇಕು. ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುಟ್ಕೊಂಡ್ರೆ ಬೇಗ ಆಗುತ್ತೆ. ಒಂದೇ ಸರಿ ಹಾಕ್ಕೊಂಡು ಕುಟ್ಕೊಂಡ್ರೆ ಆಗಲ್ಲ. ಇವಾಗ ಕುಟ್ಕೊಂಡು ಆಗಿದೆ. ನಾನು ಇದನ್ನು ಒಂದು ಪ್ಲೇಟಿಗೆ ಕುಟ್ಕೊಂಡಿದ್ದೀನಲ್ಲ ಎಳ್ಳನ್ನು, ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ. ನಾನು ಇವಾಗ ಕಪ್ಪು ಬೆಲ್ಲ ಒಂದು 1/4 kg ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಕೂಡ ಕುಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುಟ್ಕೋಬೇಕು, ಚೆನ್ನಾಗಿ ಪುಡಿ ಆಗಬೇಕು. ದಪ್ಪ ಇರಬಾರ್ದು. ದಪ್ಪ ಇದ್ದರೆ ಅದು ನಾವು ತಿನ್ನುವಾಗ ಬಾಯಿಗೆ ಸಿಗುತ್ತೆ. ನಿಧಾನಕ್ಕೆ ಕುಟ್ಕೊಳ್ತಾ ಇದ್ದೀನಿ. ಇವಾಗ ಅದು ಕುಟ್ಕೊಂಡು ಆಗಿದೆ. ಚೆನ್ನಾಗಿ ನೈಸ್ ಪುಡಿ ಆಗಬೇಕು. ಬೆಲ್ಲ ಒಂಚೂರು ಕೂಡ ದಪ್ಪವಾಗಿರಬಾರ್ದು. ಇವಾಗ ಇದು ರೆಡಿಯಾಗಿದೆ. ಇದನ್ನು ಕೂಡ ನಾನು ಫಸ್ಟೇ ಕುಟ್ಟಿಟ್ಕೊಂಡಿದ್ದೀನಲ್ಲ ಎಳ್ಳು ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಜೊತೆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೈಸಾಗಿ ಕುಟ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಮತ್ತು ಹಬೆಯಲ್ಲಿ ಬೇಯಿಸೋದ್ರಿಂದ, ಸ್ಟೀಮಲ್ಲಿ ಮಾಡೋದ್ರಿಂದ ಹೆಲ್ತ್ ಕೂಡ ಒಳ್ಳೆಯದು. ಇದಕ್ಕೆ ಕಾಯಿ ತುರಿ ತೊಗೊಂಡಿದ್ದೀನಿ, ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ. ನಾನು ಫಸ್ಟೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವ ಎಳ್ಳು ಮತ್ತು ಬೆಲ್ಲ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು. ಈ ಸ್ವೀಟನ್ನು ಹಾಗೆ ಕೂಡ ಚೆನ್ನಾಗಿರುತ್ತೆ. ನೀವು ಅಕ್ಕಿ ರೊಟ್ಟಿ, ಪ್ಲೈನ್ ರೊಟ್ಟಿ ಜೊತೆ ಕೂಡ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಚೆನ್ನಾಗಿ ಬೆಲ್ಲ, ಕಾಯಿ, ಎಳ್ಳೆಲ್ಲ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಒಂದು ದೊಡ್ಡ ಪ್ಲೇಟ್ ತೊಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಒಂದು ಪಾತ್ರೆಗೆ ನಾನು ಅಕ್ಕಿ ಹಿಟ್ಟು ಫಸ್ಟೇ ಹುರಿದು ಇಟ್ಕೊಂಡಿದ್ದೀನಿ. ತುಂಬ ಹುರ್ಕೋಬಾರ್ದು, ಮೀಡಿಯಮಾಗಿ ಹುರ್ಕೋಬೇಕು. ಹುರಿದು ಇಟ್ಕೊಂಡಿರುವ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು,
ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಬಿಸಿ ನೀರು, ಕುದಿಯೋ ನೀರು ಹಾಕೋಬೇಕು, ಆವಾಗ ಈ ಎಳ್ಳು ಪುಟ್ಟು ಚೆನ್ನಾಗಿ ಬರುತ್ತೆ. ಫಸ್ಟು ನೀರು ಹಾಕಿಬಿಟ್ಟು 1 ಸ್ಪೂನ್ ಸಹಾಯದಿಂದ ತಿರುಗಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸರಿ ಹಾಕಿದ್ರೆ ಅದು ತೆಳ್ಳಗಾಗುತ್ತೆ, ಹಿಟ್ಟು ಚೆನ್ನಾಗಿರಲ್ಲ. ನೋಡಿಕೊಂಡು ನೀವು ಆದಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ಕಲಸಿ ಇಡಬೇಕಂತೇನಿಲ್ಲ, ಡೈರೆಕ್ಟಾಗಿ ಮಾಡ್ಕೋಬೋದು. ಚೆನ್ನಾಗಿ ನೀಟಾಗಿ ಸ್ವಲ್ಪ ಕಲಿಸ್ಕೊಂಡು ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಕಲಿಸ್ಕೊಂಡು ಆಗಿದೆ, ಈ ಥರ ಸಾಫ್ಟ್ ಆಗಿದ್ದರೆ ಸಾಕು. ನೀವು ಗೋಧಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾನು ಅದನ್ನು ರೌಂಡಾಗಿ ಕೈಯಲ್ಲಿ ಥರ ತಟ್ಕೊಳ್ತಾ ಇದ್ದೀನಿ. ತಟ್ಕೊಂಡು ಆಗಿದೆ. ಇವಾಗ ಫಸ್ಟೇ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಸ್ಟಫಿಂಗ್ ಕೂಡ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೀವು ಎಷ್ಟು ದೊಡ್ಡದಾಗಿ ಮಾಡ್ಕೊಳ್ತೀರಾ ಅದನ್ನು ನೋಡಿಬಿಟ್ಟು ಹಾಕೋಬೇಕು. ಇವಾಗ ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಓಪನ್ ಆಗೋದಾಗೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಕೈಗೆ ಸವರ್ಕೊಂಡು ಅದನ್ನು ಪ್ರೆಸ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ. ಇಲ್ಲಾಂದರೆ ಕರ್ಜಿಕಾಯಿ ಮೋಲ್ಡ್ ಇರುತ್ತಲ್ಲ, ಅದರಲ್ಲಿ ಕೂಡ ನಾವು ಮಾಡ್ಕೋಬೋದು. ಮತ್ತೊಂದು ಉಂಡೆ ತಗೊಂಡು ಎಲ್ಲನೂ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಕೋಬೇಕು. ನೀವಿಲ್ಲ ಅಂದರೆ ಚಪಾತಿ ಮಣೆಯಲ್ಲಿ ಕೂಡ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೋದು, ಇಲ್ಲಾಂದರೆ ರೊಟ್ಟಿ ಪ್ರೆಸ್ಸಲ್ಲೂ ಕೂಡ ಮಾಡ್ಕೋಬೋದು. ಸ್ವಲ್ಪ ತುಂಬ ತೆಳ್ಳಗೂ ಅಲ್ಲ, ತುಂಬ ಮಂದನೂ ಅಲ್ಲ, ಆ ಥರ ತಟ್ಕೋಬೇಕು. ಇವು ತಟ್ಕೊಂಡಾಗಿದೆ, ಅದನ್ನು ಕೂಡ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಇದೇ ಥರನೇ ಮಾಡಿ ನಾನು ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಫಸ್ಟೇ ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನೀರು ಕುದೀತಾ ಇದೆ. ಈ ಎಳ್ಳು ಪುಟ್ಟನ್ನು ನಾವು ಬೇಯಿಸ್ಕೋಬೇಕು. ಇವಾಗ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇರೋದು. ಯಾವುದೇ ಎಣ್ಣೆಯಲ್ಲಿ ಕೂಡ ನಾನು ಕರಿಯಲ್ಲ. ಬಿಸಿ ಬಿಸಿಯಾಗಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀರು ಚೆನ್ನಾಗಿ ಫಸ್ಟೇ ಕಾಯಿಸ್ಕೋಬೇಕು, ಆವಾಗ ಬೇಗ ಆಗುತ್ತೆ. ಇವಾಗ ರೆಡಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇವು ಬೆಂದಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಪ್ಪದ ಜೊತೆ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ಈಸಿ ಕೂಡ ಮಾಡೋದು. ಅಕ್ಕಿ ಹಿಟ್ಟಿದ್ರೆ ನಾವು ಮನೇಲಿ ಮಾಡ್ಕೋಬೋದು, ಬೇಗ ಯಾವ ಬೇಕಾದರೂ ಮಾಡ್ಕೋಬೋದು. ಥ್ಯಾಂಕ್ ಯು.